ನಿರಾಕಾರ ಗುರು ಗುರು ರೇ ನಿರ್ಗುಣ ಗುರು ಸೃಷ್ಟಿಕಾರ ಗುರು ವಿಶ್ವಂಬರ ಗುರುವಿನ ವೀಣ ನರ ನಾರಾಯಣ ಗುರು ಚರಿತಾಸೆ ಕರ ಪಾರಾಯಣ. ಎಲ್ಲ ಸ್ವಾಮಿ ಸಮರ್ಥರ ಭಕ್ತಾದಿಗಳು, ನಿಮ್ಮನೆ ಹುಡುಗ ಸಂತೋಷ್ ಪತಂಗೆ ಮಾಡುವ ನಮಸ್ಕಾರಗಳು. ವೀಕ್ಷಕರೇ, ನಾನು ಇವತ್ತು ಹೇಳ ಹೊರಟ ವಿಚಾರ ನಮ್ಮ ಯೂಟ್ಯೂಬ್ ಚಾನಲ್ ವೀಕ್ಷಕರಾಗಿರ್ತಕ್ಕಂತಹ ಸಂಗೀತ ಅವ್ರದ್ದು. ಇದು ಇವತ್ತು ನನಗವರು ಫೋನ್ ಮಾಡ್ತಾರೆ. ಸುಮಾರು ಒಂದು ಮಧ್ಯಾಹ್ನ 3 ಗಂಟೆ ಆಗಿರುತ್ತೆ. ಇವರ ಯಜಮಾನ್ರ ಬಗ್ಗೆ ಕೇಳಿದಾಗ ನನಗಂತೂ ತುಂಬ ನೋವಾಯಿತು ವೀಕ್ಷಕರೇ. ಆ ಮನುಷ್ಯ ಕುಡಿಯೋ ಚಟದಗೋಸ್ಕರ ಹೊಲ ಮನೆ ಎಲ್ಲ ಮಾರ್ಕೊಂಡಿದ್ದಾನೆ. ಅಷ್ಟೊಂದು ಮಾಡದೆ ಹೆಂಡತಿ ಮಕ್ಕಳಿಗೆ ಹೊಡೆದು ಅಷ್ಟೊಂದು ಘೋರ ಅನ್ಯಾಯ ಮಾಡಿಕೊಂಡಿದ್ದಾನೆ. ನನಗೆ ಇಷ್ಟು ಸಂಗೀತ ಅವರು ಕಣ್ಣಲ್ಲಿ ನೀರು ತಗೊಂಡು ಹೇಳ್ಕೊಂಡ್ರಂದರೆ ಅದನ್ನು ಘಟನೆನ ಸೊ ಇವ್ರ ಜೀವನದಲ್ಲಿ ನಡೆದಿರ್ತಕ್ಕಂಥ ರೀಸೆಂಟಾಗಿ ಒಂದು 4 ದಿವಸದ ಹಿಂದೆ ನಡೆದಿರ್ತಕ್ಕಂಥ ಘಟನೆ ಇದು. ಸಂಗೀತ ಅವರು ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇರ್ತಾರೆ. ಸೊ ಒಂದು ದಿವಸ ನನಗೊಂದು ಮೆಸೇಜ್ ಮಾಡ್ತಾರೆ, ಒಂದು ವಾರದ ಹಿಂದೆ, ಸಂತೋಷಣ ನನಗೆ ತಾರಕ ಮಂತ್ರ ಕಳಿಸಿ ಅಂಥೇಳಿ. ನಾನು ಅದೇ ಪ್ರಕಾರ ತಾರಕ ಮಂತ್ರ ಕಳಿಸ್ತೀನಿ. ಸೊ ಅವ್ರು ಏನು ಮಾಡ್ತಾರೆ, ಆ ತಾರಕ ಮಂತ್ರನ ಪ್ರತಿ ದಿವಸ ಕೇಳಿಕೊಂಡು ಮಹಾರಾಜರ ಹತ್ರ ಕೇಳ್ಕೊತಾ ಇರ್ತಾರೆ. ನನ್ನ ಗಂಡ ಮನೆ ಬಿಟ್ಟು ಹೋಗಿ ಇವತ್ತಿಗೆ 3 ದಿವಸ ಆಯಿತು, ಇನ್ನೂವರೆಗೂ ಬಂದಿಲ್ಲ, ಎಲ್ಲೋಗಿದ್ದಾನೆ ಗೊತ್ತಿಲ್ಲ. ಸೊ ನೋಡಿ, ಒಂದು ಹೆಣ್ಣಿಗೆ ಗಂಡ ಅನ್ನೋದು ಎಷ್ಟು ಮುಖ್ಯ ಅಂದರೆ, ಅಷ್ಟು ಕುಡಿದು ಹೊಡೆದು ಮನೆ ಮಠ ಆಸ್ತಿ ಎಲ್ಲನೂ ಮಾರಿ ಅವ್ರಿಗೆ ದಿವಾಳಿ ಮಾಡಿಟ್ಟರು ಕೂಡ ಸಂಗೀತ ಅವ್ರಿಗೆ ಗಂಡನ ಮೇಲೆ ಇರ್ತಕ್ಕಂಥ ಪ್ರೀತಿ ನೋಡಿ ವೀಕ್ಷಕರೇ. ಅದೇ ನಮ್ಮ ಹಿಂದೂ ಧರ್ಮದಲ್ಲಿರ್ತಕ್ಕಂಥದ್ದು, ಅದೇ ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಈ ಮಣ್ಣಿನ ಗುಣ ಅನ್ನೋ ಕೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಇವರು ಫೋನ್ ಮಾಡ್ತಾರೆ. ನನಗೆ ಯಾವುದೇ ಥರದ್ದು ಕೇಳಿರಲ್ಲ ಇವರು. ಬಿಕಾಸ್ ಇವರು ಏನು ಮಾಡ್ತಾರೆ ಅಂದರೆ, ಶ್ರದ್ಧಾ ಭಕ್ತಿ ಇಟ್ಕೊಂಡು ಆ ತಾರಕ ಮಂತ್ರನ ಪಠಣ ಮಾಡ್ತಾ ಹೋಗ್ತಾರೆ. ಅದು ಕೊನೆಗೆ ಇವತ್ತು ನನಗೆ ಮಧ್ಯಾಹ್ನ ಫೋನ್ ಮಾಡಿ ಹೇಳ್ತಾರೆ, ಸಂತೋಷಣ ನಿಜವಾಗಿಯೂ ನಿಮ್ಮ ಒಂದು ವಿಡಿಯೋ ತುಂಬ ಚೆನ್ನಾಗಿದೆ. ಸೊ ನಿಮ್ಮ ಅದ್ಭುತ ಮಾತು ಚೆನ್ನಾಗಿದೆ, ಮಹಾರಾಜರೇ ಹೇಳ್ದಂಗೆ ಹೇಳ್ತೀರಾ ನೀವು, ನಮಗೆ ನಿಮ್ಮ ಕಣ್ಣಲ್ಲಿ ಮಹಾರಾಜರು ನೋಡ್ದಂಗೆ ಆಗುತ್ತೆ. ನನಗೆ ನಗು ಬರುತ್ತೆ ವೀಕ್ಷಕರೇ. ದಯಮಾಡಿ ನಾವು ಅವರೆಲ್ಲ ವೀಕ್ಷಕರೇ, ಬರೀ ನೀವು ಹೆಂಗೋ ಹಾಗೆ ನಾನು ಅಷ್ಟೇ. ಬಟ್ ಸಂತೋಷಣ್ಣ ಅನ್ನೋ ಗೌರವ ಅದು ಓಕೆ, ಖಂಡಿತ. ಆದರೆ ದಯಮಾಡಿ ಮಹಾರಾಜರ ಕಾಲು ಧೂಳಕ್ಕೂ ನಾನು ಸಮ ಅಲ್ಲ. ನಮಗದನ್ನು ಹೋಲಿಸ್ಕೊಳ್ಳೋದೇ ಬೇಡ. ನನಗೊಂದು ಭಾಗ್ಯ ಕೊಟ್ಟಿದ್ದಾರೆ, ನನ್ನ ಪೂರ್ವ ಜನ್ಮದ ಪುಣ್ಯದ ಫಲ. ಅದು ನಮ್ಮ ತಂದೆ ತಾಯಿ ಮಾಡಿರ್ತಕ್ಕಂಥ ಪುಣ್ಯ. ನನಗೆ ಮಹಾರಾಜರ ಈ ಒಂದು ಘಟನೆಗಳನ್ನು ಹೇಳುವಂಥ ಅವಕಾಶ, ಅದ್ಭುತ ಒಂದು ಕೆಲಸ ಕೊಟ್ಟಿದ್ದಾರೆ. ಆ ಕೆಲಸ ನಾನು ಮಾಡ್ತೀನಿ. ಕೆಲಸ ಮಾಡಿದ್ದಕ್ಕೆ ನನಗೆ ಅವರು ಖಂಡಿತವಾಗಿಯೂ ಮಹಾರಾಜರು ಸಂಬಳ ಕೊಟ್ಟೇ ಕೊಡ್ತಾರೆ ಅನ್ನೋ ಒಂದು ನಂಬಿಕೆ, ಆತ್ಮವಿಶ್ವಾಸ ನನಗಿದೆ ವೀಕ್ಷಕರೇ. ಓಕೆ. ಸೊ ಸಂಗೀತ ಅವರು ಇವತ್ತು ಮಧ್ಯಾಹ್ನ ಫೋನ್ ಮಾಡ್ತಾರೆ. ಸಂತೋಷಣ ತುಂಬ ಹತ್ಕೊಂಡು ಹೇಳ್ತಾರೆ ಅವರು, ನಮ್ಮ ಯಜಮಾನರು ತುಂಬ ಕುಡಿತಾರೆ, 4 ದಿವಸ ಆಗಿತ್ತು ಮನೆ ಬಿಟ್ಟು ಹೋಗಿ. ನಾನು ನಿಮ್ಮ ಹತ್ರ ಇಸ್ಕೊಂಡಿರ್ತಕ್ಕಂಥ ತಾರಕ ಮಂತ್ರನ ಪಠಣ ಮಾಡಿದ್ದೀನಿ. ಸೊ ಅದರಿಂದ ನಮ್ಮ ಯಜಮಾನರು ವಾಪಸ್ ಬಂದಿದ್ದಾರೆ. ಸೊ ಇದೇ ಥರನೇ ಅವ್ರಿಗೆ ಒಳ್ಳೆಯದಾಗಲಿ ಅಂತ ಹೇಳಿದ್ರು. ನಾನು ಅವ್ರಿಗೆ ಹೇಳಿದೆ, ನೋಡಿ ಅಮ್ಮ, ಸೊ ಅದು ಸಕ್ಸಸ್ ಆಗಿದೆ ಅಂದರೆ ಮುಂದಿಂದು ಕೂಡ ಸಕ್ಸಸ್ ಆಗುತ್ತೆ. ನೀವು ಅವರಿಗೆ ತಾರಕ ಮಂತ್ರದ ತೀರ್ಥನ ಕೊಡಿಸ್ಕೊಂಡೋಗಿ, ಖಂಡಿತವಾಗಿಯೂ ಅವರು ಈ ದುಶ್ಚಟದಿಂದ ಹೊರಗಡೆ ಬರ್ತಾರೆ ಅನ್ನೋ ನಂಬಿಕೆ, ಒಂದು ವಿಶ್ವಾಸ ನನಗಿದೆ. ಸೊ ಆ ವಿಶ್ವಾಸನ ಮಹಾರಾಜರು ಉಳಿಸ್ಕೋತಾರೆ ಅನ್ನೋ ನಂಬಿಕೆ ನನಗಿದೆ ಅಂತ ಹೇಳಿದ್ದೀನಿ. ಸೊ ಮುಂದೆ ಆದಷ್ಟು ಬೇಗ ಮಹಾರಾಜರು ಅವ್ರಿಗೆ ಒಳ್ಳೇದು ಮಾಡಲಿ. ಸೊ ಅವರ ಯಜಮಾನರು ಆ ಕುಡಿತದ ಚಟದಿಂದ ಹೊರಗಡೆ ಬಂದು, ಅವ್ರು ಹೇಳೋದು ಒಂದೇ, ಹಣ, ಅವರು ಗಂಡ ಹೆಂಡತಿ ಮಕ್ಕಳು ನಾವೆಲ್ಲರೂ ಹೆಂಗೆ ನಾವು ಸ್ಟಾರ್ಟಿಂಗಲ್ಲಿ ಚೆನ್ನಾಗಿದ್ವು ಅದೇ ಥರ
ಅವರು ನಮ್ಮ ಜೊತೆ ಡ್ರಿಂಕ್ಸ್ನ ಬಿಟ್ಬಿಟ್ಟು ನಗನಗ್ತಾ ಇದ್ದರೆ ಸಾಕು ಸಂತೋಷನ. ಇನ್ಯಾವ ಆಸ್ತಿ ಅಂತಸ್ತು ಹೋಗಿಬಿಟ್ಟಿದೆ. ಸೊ ಇದಿಷ್ಟು ಸಿಕ್ಕರೆ ಸಾಕು ಅಂತ ಅಂತಾರೆ. ಸೊ ಮಹಾರಾಜರ ಹತ್ರ ನಾನು ಕೈ ಮುಗಿದು ಕೇಳ್ಕೊತೀನಿ, ಅವ್ರದ್ದು ಏನೇನು ಕಳ್ಕೊಂಡು ಹೋಗಿದ್ದೀವೋ ಮಹಾರಾಜರು ಅವ್ರಿಗೆ ಅದನ್ನು ಕೊಡಿಸ್ಲಿ, ಅವ್ರಿಗೆ ಸಿರಿ ಸಂಪತ್ತು ಅನುಗ್ರಹಿಸಲಿ, ಒಂದು ಮಹಾರಾಜರ ಸೇವೆ ಅವರು ಮಾಡಲಿ, ಒಂದು 10 ಜನಕ್ಕೆ ಅವರು ಸಾಕ್ಷಿಯಾಗಿ ನಿಲ್ಲಿ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಒಂದು ಹೊಸ ವಿಡಿಯೋ ತೊಗೊಂಡು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಶ್ರೀ ಸ್ವಾಮಿ ಸಮರ್ಥ. ಜೈ ಜೈ ಸ್ವಾಮಿ ಸಮರ್ಥ.